ಕೋಗಿಲೆ ಕ್ರಾಸ್ನಲ್ಲಿ ಮೊನ್ನೆ ಅಷ್ಟೇ ಮನೆ ತೆರವನ್ನು ಮಾಡಿರೋದು. ಈ ಸುದ್ದಿ ಇನ್ನೂ ಮಾಸುವ ಮುನ್ನವೇ ಮತ್ತೆ ತಣಿಸಂದ್ರದಲ್ಲಿ ಈಗ ಅಂಥದ್ದೇ ಪರಿಸ್ಥಿತಿ ಎದುರಾಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಬಿಡಿಎ ಅಧಿಕಾರಿಗಳಿಂದ ಮನೆ ತೆರವನ್ನ ಮಾಡಿದ್ದಾರೆ. ಇದು ನಡೆದಿರುವಂಥದ್ದು ತಣಿಸಂದ್ರದ KR ಪುರ ಏನು ಸರ್ವೆ ನಂಬರ್ 28/1 ಮತ್ತು ಜೊತೆಗೆ 2. ಸೊ ಈ ಜಾಗದಲ್ಲಿ ಏನು ಮನೆಯನ್ನ ತೆರವು ಮಾಡಿದ್ದಾರೆ. ಸುಮಾರು 20 ರಿಂದ 30 ವರ್ಷಗಳಿಂದ ಬಿಡಿಎ ಜಾಗದಲ್ಲಿ ಜನರು ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. 20 ರಿಂದ 30 ವರ್ಷಗಳ ಕಾಲ ಇಲ್ಲೇ ವಾಸವಿದ್ದಂತಹ ಜನರು ತಮಗೆ ಇಷ್ಟ ಬಂದಂತೆ ಮನೆಯನ್ನ ಕಟ್ಟಿದ್ರು. ಈಗ ಸದ್ಯಕ್ಕೆ ಬಿಡಿಎ ಅಧಿಕಾರಿಗಳು ಯಾವುದೇ ನೋಟಿಸ್ ಅನ್ನ ನೀಡದೆ ಈ ಜಾಗಕ್ಕೆ ಬಂದು ಮನೆಯನ್ನ ಏನು ಧ್ವಂಸಗೊಳಿಸಿದ್ದಾರೆ ಅನ್ನುವಂಥ ಆರೋಪ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ಏನು ಬಿಡಿಎ ಅಧಿಕಾರಿಗಳಾಗಿರ್ಬೋದು ಅಥವಾ ಇದಕ್ಕೆ ಮೂಲ ಮಾಹಿತಿಯ ಪ್ರಕಾರ ಹೇಳೋದಾದ್ರೆ ಕೋರ್ಟ್ನ ಆದೇಶದ ಪ್ರಕಾರವಾಗಿ ಇದು ಬಿಡಿಎ ಜಾಗವಾಗಿತ್ತು. ಹಾಗಾಗಿ ಇಲ್ಲಿ ಜನರು ವಾಸ ಮಾಡ್ತಿದ್ರು, ಅವರಿಗೆ ನೋಟಿಸ್ ಅನ್ನ ನೀಡಿದ್ವಿ, ಆದ್ರೂ ಸಹ ಎಚ್ಚೆತ್ಕೊಂಡಿಲ್ಲ. ಹಾಗಾಗಿ ಇವತ್ತು ಮನೆಯನ್ನ ಧ್ವಂಸ ಮಾಡಿದ್ದಾರೆ ಅನ್ನುವಂತ ಒಂದು ರೀತಿಯಲ್ಲಿ ಮೂಲ ಮಾಹಿತಿಯ ಪ್ರಕಾರ ತಿಳಿದು ಬರ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ, ನಾವು 20-30 ವರ್ಷದಿಂದ ಇದ್ದೇವೆ, ಆ ಕಾರಣದಿಂದಾಗಿ ನಮ್ಗೆ ಈ ಖಾತಾವನ್ನು ಸಹ ಮಾಡಿಕೊಟ್ಟಿದ್ರು, ಹಾಗಿಂದ ಮೇಲೆ ಯಾಕೆ ಮನೆಯನ್ನ ಧ್ವಂಸ ಮಾಡಿದ್ರು, ನಮ್ಗೆ ಒಂದು ಮಾಹಿತಿ ತಿಳಿಸಬಹುದಿತ್ತು, 3-4 ದಿನದಿಂದ ನೋಟಿಸ್ ಕೊಡಬಹುದಿತ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನು ಇಲ್ಲಿ ಸದ್ಯಕ್ಕೆ 22 ಮನೆಗಳನ್ನ ಸದ್ಯಕ್ಕೆ ಧ್ವಂಸ ಮಾಡಿರುವಂಥದ್ದು. ಅದ್ರ ಜೊತೆಗೆ ಒಬ್ಬರು ಸ್ಥಳೀಯರು ಮಾತನಾಡಿ ಹೇಳಿದ್ರು, ನಾವು ಈ ಜಾಗಕ್ಕೆ ಬಂದು 3 ತಿಂಗಳ ಕಾಲ ಆಯಿತು, ಎಲ್ಲ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ, BDAಗೆ ಹೋಗಿ ನಾವು ಏನೇನು ಈ ಖಾತಾ ಮಾಡಿಸ್ಕೋಬೇಕು, ಯಾವುದಕ್ಕೆ ದುಡ್ಡು ಕಟ್ಟಬೇಕು ಎಲ್ಲವನ್ನೂ ಮಾಡಿದ್ದೀವಿ, ಎಲ್ಲ ಕಾಗದ ಪತ್ರಗಳು ನಮ್ಮ ಕೈಯಲ್ಲಿದ್ದಾವೆ, ಆದರೂ ಸಹ ನಮ್ಮ ಮಾತನ್ನು ಕೇಳ್ತಿಲ್ಲ, ನಮಗೆ ಸಮಯವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಒಂದು ನೋವಾಗಿದೆ. ಹಾಗಾದರೆ ಅವರಲ್ಲಿ ಇರುವಂತಹ ಡಾಕ್ಯುಮೆಂಟ್ಸ್ಗಳು ಫೇಕಾ ಅಥವಾ BDA ಅಧಿಕಾರಿಗಳಿಂದ ಸಹಿ ಮಾಡಿಸ್ಕೊಂಡಿರೋದು ಫೇಕಾ, ಈ ಎಲ್ಲವೂ ಸಹ ಇನ್ನೂ ಬೆಳಕಿಗೆ ಬರಬೇಕಾಗಿರುವಂತಹದ್ದು. ಯಾಕೆ ಏನು ಯಾವುದು ಕಾರಣಗಳು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಇನ್ನು ಜೊತೆಗೇನು ಅಂತಂದರೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸೋದೇ ಯಥಾವತ್ತಾಗಿ ಬೆಳ್ಳಂಬೆಳಗ್ಗೆ ಬಂದು ಮನೆಯನ್ನು ಧ್ವಂಸ ಮಾಡಿರೋದ್ರಿಂದಾಗಿ ಒಂದಷ್ಟು ಮನೆಗಳಲ್ಲಿರುವಂಥ ಸಾಮಗ್ರಿಗಳಾಗಿರಬಹುದು, ಇನ್ನೇನು ಐಟಮ್ಸ್ಗಳಾಗಿರ್ಬೋದು ಎಲ್ಲವೂ ಸಹ ನೆಲಸಮವಾಗಿ ಸದ್ಯಕ್ಕೆ ಎಲ್ಲ ಜನರು ಸಹ ಇಲ್ಲಿರುವಂಥ ಸ್ಥಳೀಯರು ಬೀದಿಗೆ ಬಂದು ನಿಂತಿದ್ದಾರೆ. ಇನ್ನು ಕೋಗಿಲೆ ಕ್ರಾಸ್ನ ವಿಚಾರ ಈಗ ಇನ್ನೂ ನಡೀತಾ ಇದೆ, ಇನ್ನು ಚರ್ಚೆಗಿದೆ, ಅದಕ್ಕೆ ಬ್ರೇಕ್ ಬಿದ್ದಿಲ್ಲ. ಆ ಸಂದರ್ಭದಲ್ಲಿ ತಣಿಸಂದ್ರದಲ್ಲೂ ಇಂತಹದ್ದೇ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಇವರಿಗೆಲ್ಲ ಯಾವ ರೀತಿಯಾಗಿ ನ್ಯಾಯ ಸಿಗುತ್ತೆ, ಅಥವಾ BDA ಅಧಿಕಾರಿಗಳು ಮಾಡಿರೋದು ಕರೆಕ್ಟ್ ಅಥವಾ ಸ್ಥಳೀಯರು ಇರುವಂತಹದ್ದು BDA ಜಾಗದಲ್ಲಿ ಅದೇನು ಡಾಕ್ಯುಮೆಂಟ್ಸ್ಗಳು ಫೇಕಾ, ಈ ಎಲ್ಲದಕ್ಕೂ ಸಹ ಉತ್ತರ ಸಿಗಬೇಕಾಗಿರುವಂತಹದ್ದು.